ಚಿನ್ನದ ನಿಧಿ ಸಿಕ್ಕ ಗ್ರಾಮಕ್ಕೆ ಶಾಸಕ ಸಿಸಿ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ರೀತಿ ಕುಟುಂಬ ಪ್ರಾಮಾಣಿಕವಾಗಿ ನಿಧಿ ಮುಟ್ಟಿಸಿದೆ. ನನ್ನ ಜೀವನದಲ್ಲಿ ನೋಡಿದ ಮೊದಲ ಘಟನೆ ಇದು ಅಂದಿದ್ದಾರೆ. ಕುಟುಂಬದ ಆತಂಕವನ್ನ ಸರ್ಕಾರ ದೂರ ಮಾಡಲಿ. ನಿಧಿ ಸಿಕ್ಕ ಜಾಗ ಉತ್ಖನನವಾದರೆ ಬೇರೆ ಜಾಗ ಕೊಡಿಸಿ. ರಿತ್ತಿ ಕುಟುಂಬಕ್ಕೆ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಸಿಸಿ ಪಾಟೀಲ್. ನಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕಿರ್ತಕ್ಕಂಥದ್ದು ಸ್ಥಳಕ್ಕೆ ಈಗಾಗಲೇ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ನರಗುಂದ ಕ್ಷೇತ್ರದ ಶಾಸಕ ಸಿಸಿ ಪಾಟೀಲ್ರವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ನಿನ್ನೆವರೆಗೂ ಕೊಡ್ತೇನೆ ಅಂದವರು ಒಂದು ರೀತಿ ಗೊಂದಲ ಸೃಷ್ಟಿಯಾಗಿತ್ತು. ನೀವು ಮಾತಾಡಿದ್ರಿ, ಏನು ಹೇಳ್ತಾರೆ ಸರ್? ಈಗ ಇದು ನಮ್ಮ ಜೀವಮಾನದಲ್ಲಿ ನೋಡ್ತಿರ್ತಕ್ಕಂಥ ಮೊದಲನೇ ಘಟನೆ. ಇದ್ರ ಬಗ್ಗೆ ಕಾನೂನು ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನು ಹೇಳ್ತೈತಿ ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತಂತ ನಾನು ಸ್ಪಷ್ಟಪಡಿಸ್ತೇನೆ. ಭಾಳ ರೀತಿಯವ್ರ ಕುಟುಂಬ ಅದರಲ್ಲಿ ಬಂಗಾರ ಸಿಕ್ಕೈತಿ. ಆ ಕುಟುಂಬ ಪ್ರಾಮಾಣಿಕತೆಯಿಂದ ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡೈತಿ. ಆ ಕುಟುಂಬಕ್ಕೆ ಏನು ತೊಂದರೆಗಳದಾವು, ಏನು ಅವ್ರಿಗೆ ಮನೆ ಇಲ್ಲ ಅಂತ ಆಶ್ರಯ ಯೋಜನೆಯಲ್ಲಿ ಮನೆ ಮತ್ತು ಅಧಿಕಾರಿಗಳು ಅಲ್ಲಿ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಬೇರೆ ಜಾಗದಲ್ಲಿ ಪಂಚಾಯತಿಯಿಂದ ಜಾಗ ಕೊಡಿಸಿ ಒಂದು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಆ ಕುಟುಂಬಕ್ಕೆ ಏನೆಲ್ಲ ಸಹಾಯ ಸಹಕಾರ ಮಾಡಬೇಕೋ ಅದನ್ನು ಮಾಡಿಸ್ಕೊಡ್ತೀವಿ. ಸರ್, ಈಗ ಅಲ್ಲೇನಾರ ಉತ್ಖನನ ಆದ್ರೆ ಅದನ್ನು ಪ್ರದೇಶ ನಿರ್ಬಂಧನ ಮಾಡ್ತಾರ ಅಂತನೂ ಆ ಭಯಾನೂ ಐತೆ ಸರ್ ಅವ್ರ ಕಡೆ. ನಾ ಹೇಳಿನಲ್ಲ, ಇದು ಮೊದಲನೇ ಘಟನೆ. ನಾವು ನೋಡಕತ್ತಿದ್ದು ಮೊದಲೇದ್ದು, ನೀವು ನೋಡಕತ್ತಿದ್ದು ಮೊದಲೇದ್ದು. ಕಾನೂನು ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಡೈರೆಕ್ಟರ್ ಬಂದಾರ, ನಮ್ಮ ಕಮಿಷನರ್ ಶರಣು ಅದಾರ. ಕುಂತ್ಕೊಂಡು ವಿಸ್ತೃತವಾದಂಥ ಚರ್ಚೆಯನ್ನು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಹುತೇಕ ಒಂದು ಸಭೆ ಮಾಡಬೇಕಾಕೈತಿ ಅಂತ ನನಗನ್ನಿಸ್ತೈತಿ. ಆದಷ್ಟು ಬೇಗನೆ ಮಾಡ್ತಾರೆ. ಸರ್, ಪರಿಹಾರ ಸಿಗೋದಾದ್ರೆ ಯಾವ ರೂಪದಿಂದ ಸಿಗ್ತದೆ? ಚಿನ್ನ ಸಿಗ್ತದೋ ಅದೊಂದು ಕುತೂಹಲ ಆಯ್ತು ಸರ್. ಹೇಳಿದ್ನಲ್ಲ, ಇದು ಮೊದಲನೇ ಘಟನೆ. ಕಾನೂನು ಏನು ಹೇಳ್ತೈತಿ ಅದ್ರ ಪ್ರಕಾರ ಮಾಡೋಣ. ಒಟ್ಟಾರೆ ಆ ಕುಟುಂಬಕ್ಕೆ ಸ್ವಲ್ಪ ಸರ್ಕಾರನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಸುಮಾರು ಅರ್ಧ ಕಿಲೋ ಬಂಗಾರ, ಅದು ಇವತ್ತಿನ ರೇಟು ಸುಮಾರು ಒಂದು 50-60 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಬಂಗಾರ ಅದು. ಅದಕ್ಕೆ ಸೂಕ್ತವಾದಂಥ ಪರಿಹಾರನೂ ಸರ್ಕಾರ ಕೊಡುವಂಥ ಮನಸ್ಸು ಮಾಡಬೇಕು, ಮಾಡ್ತೈತಿ ಅನ್ನುವಂಥ ವಿಶ್ವಾಸ ನನಗಿದೆ. ಇದು ಶಾಸಕ ಸಿಸಿ ಪಾಟೀಲ್ರು ಮಾತಾಡಿದೆ. ಗದಗಿಂದ ಕ್ಯಾಮ್ರಾ ಪರ್ಸನ್ ನೀರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.